ಆಚಾರ್ಯ ಮಧ್ವರು ಚಾತುರ್ಮಾಸ್ಯವನ್ನು ಮುಗಿಸಿಕೊಂಡು ಜಯಸಿಂಹರಾಜ ಮಾಡಿದ ವಂದನೆಯನ್ನು ಸ್ವೀಕಾರ ಮಾಡಿ ತಮ್ಮ ಶಿಷ್ಯರ ಸಂತೋಷಕ್ಕಾಗಿ ಆಚಾರ್ಯರು ಸಖ್ಯ ಪರ್ವತ ಅಂತ ಅದರ ಪ್ರಾಂತಕ್ಕೆ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ಆಗಿನ ಕಾಲದ ರಾಜ ಜಯಸಿಂಹರಾಜ ಅಂತ ಅವನ ಒಬ್ಬ ಭೃತ್ಯ ಬಂದಿದ್ದಾನೆ ಆಚಾರ್ಯರನ್ನ ಸಂದರ್ಶನ ಮಾಡಲಿಕ್ಕೆ. ಬಂದು ಜಯಸಿಂಹರಾಜರ ಪ್ರಾರ್ಥನೆಯನ್ನ ಆಚಾರ್ಯರ ಮುಂದೆ ಇಟ್ಟಿದ್ದಾನೆ. ಭಗವಾನಿಹ ನಸ್ವ ಕಿಂಕರಾಣಾಂ ಅಚಿರೇಣ ವ್ರಜತಾದನುಗ್ರಹಾರ್ಥಂ ಇತಿ ಕಾರ್ಯ ಚಿಕಿರ್ಷಯಾರ್ಥ ಯತ್ವಾಂ ದೃಪಯಿದ್ಯಭಿತೈಷತಂ ಪ್ರಣಮ್ಯ. ರಾಜ, ಪೂಜ್ಯರಾದ ತಾವು ನಿಮ್ಮ ಕಿಂಕರರಾದ ನಮ್ಮನ್ನ ಅನುಗ್ರಹ ಮಾಡುವ ಸಲುವಾಗಿ ಬಹಳ ಬೇಗ ನಮ್ಮ ಬಳಿಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಹೀಗೆ ರಾಜರ ಭೃತ್ಯ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನ ಮಾತಿಗೆ ಒಪ್ಪಿ ಜಯಸಿಂಹರಾಜನನ್ನ ಅನುಗ್ರಹ ಮಾಡುವ ದೃಷ್ಟಿಯಿಂದ ಆಚಾರ್ಯರು ಜಯಸಿಂಹರಾಜನ ಪಟ್ಟಣದ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಆಗ ಹಿಂದೆ ಕಥೆ ಬಂದಿತ್ತು, ಆಚಾರ್ಯರ ಗ್ರಂಥಗಳನ್ನು ಕಳವು ಮಾಡಿದ್ರು ಅಂತ. ಅದು ರಾಜನ ತನಕ ಸುದ್ದಿ ಹೋಗಿ ರಾಜ ಆ ಚೋರರನ್ನು ಹಿಡಿದು ಆ ಎಲ್ಲ ಗ್ರಂಥಗಳನ್ನು ವಶ ಮಾಡಿಕೊಂಡಿದ್ದ. ಅದನ್ನು ಮರಳಿ ಆಚಾರ್ಯರಿಗೆ ಸಮರ್ಪಣೆ ಮಾಡಬೇಕಿದೆ. ಅದನ್ನು ಸುಮ್ಮನೆ ಕೊಡುವ ಬದಲು ಅವರ ಭಿಕ್ಷಾ ಪೂಜಾದಿಗಳನ್ನು ನೆರವೇರಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ರಾಜ ತನ್ನ ಸನ್ನಿಧಾನಕ್ಕೆ ರಾಜ್ಯಕ್ಕೆ ಆಚಾರ್ಯರನ್ನು ಕರೆಸ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿದ್ದ. ಆಚಾರ್ಯರು ತಾವು ಪ್ರಯಾಣಕ್ಕೆ ಹೊರಟರೆ ಅದು ಒಂದು ಅಪೂರ್ವತೆ. ಹೇಗೆ ಗಂಗಾ ನದಿ ಹರಿಯುವಾಗ ಮಧ್ಯದಲ್ಲಿ ಅಡೆತಡೆಗಳು ಬಂದರೂ ಕೂಡ ಪ್ರವಾಹ ಹೇಗೆ ಹೋಗುತ್ತೆ, ಹಾಗೆ ಆಚಾರ್ಯರ ಒಂದು ಸಂಚಾರ ಇತ್ತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅವರು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಅಲ್ಲಲ್ಲಿ ಅನೇಕ ಜನ ಸಂಭ್ರಮದಿಂದ ಆಚಾರ್ಯರನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಗಮನೋತ್ಸವ ವಿಸ್ಮಿತೈರ್ನಿಷೇವ್ಯೋ ವಿವಿಧೈಜಾನಪದೈರ್ಜನೈರಜಸ್ರಂ ಪರಿಸೃತ್ವರ ಕೀರ್ತಿರಾರ್ತಿ ಮುಕ್ತೈ ಪುರುಷೈ ದೂರ ಭವೈಶ್ಚ ಗಮ್ಯಮಾನಃ. ಆ ಪ್ರಯಾಣದಲ್ಲಿ ಬಹು ಸಂಭ್ರಮ. ವಿಸ್ಮೃತರಾದ ಬೇರೆ ಬೇರೆ ಸ್ಥಳ ವಿಶೇಷದ ಜನರು ಅಲ್ಲಲ್ಲಿ ಆಚಾರ್ಯರನ್ನು ಸೇವೆ ಮಾಡ್ತಾ ಇದ್ದಾರೆ. ಅಪಾರವಾದ ಅವರ ಕೀರ್ತಿಗೆ ಮರುಳಾಗಿ ಅವರನ್ನು ಕಾಣಬೇಕು, ತಮ್ಮ ಸಾಂಸಾರಿಕವಾದಂತಹ ಏನೆಲ್ಲ ದುಃಖಗಳಿದೆ ಅದರ ಬಿಡುಗಡೆಯನ್ನು ಹೊಂದಬೇಕಂದ್ರೆ ಇಂಥ ಗುರುಗಳ ದರ್ಶನ ಮಾಡಬೇಕು ಅಂತ ಅನೇಕ ಜನ ಅವರ ಬಳಿಗೆ ಬರ್ತಾ ಇದ್ದಾರೆ. ಅವರ ದರ್ಶನ ಮಾಡಿದ್ರೆ ಸಾಕು, ಅತ್ಯಂತ ಪವಿತ್ರಾತ್ಮರು. ಪಂಡಿತಾಚಾರ್ಯರ ತಂದೆಗಳು ತ್ರಿವಿಕ್ರಮ ಪಂಡಿತಾಚಾರ್ಯರು. ಅವರು ವಾಯುಸ್ತುತಿಯಲ್ಲಿ ಆಚಾರ್ಯರ ಪಾವಿತ್ರ್ಯವನ್ನು ವರ್ಣನೆ ಮಾಡ್ತಾ ಹರಿ ಚರಣ ಚಿರಧ್ಯಾನ ಸನ್ಮಂಗಲಾನಾಂ, ಭಗವಂತನ ಪಾದಕಮಲಗಳ ಚಿಂತನೆಯನ್ನು ನಿರಂತರ ಮಾಡಿ 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 ಅತ್ಯಂತ ಪಾವಿತ್ರತೆಯನ್ನು ತಂದುಕೊಂಡ ಮಹಾನುಭಾವರು ಆಚಾರ್ಯರು. ಹೀಗಾಗಿ ಸಂಸಾರದಲ್ಲಿ ಬಿದ್ದು ಬೆಂದವರ
ನೊಂದವರ ತಾಪಗಳ ಪರಿಹಾರಕ್ಕೆ ಆಚಾರ್ಯರ ದರ್ಶನ ಸಾಕಂತ. ಅಮರೈರಮರಾನುಗೈ ಮುನೀಂದ್ರೈ ಅಪರೇಕ್ಷಾ ವಿಷಯಶ್ಚ ಸೇವ್ಯಮಾನ ಹರಿಪಾದ ಸರೋಜ ಸಂಗಸಾರೋ ಭುವನೇ ಪಾವನ ಪಾವನೋ ನಿಕಾಮಂ. ಹರಿಪಾದ ಸರೋಜ ಸಂಗಸಾರೋ, ಭಗವಂತನ ಪಾದದ ಸಂಘ ಯಾವಾಗಲೂ ಇರ್ತಕ್ಕಂಥದ್ದು ಆಚಾರ್ಯರಿಗೆ. ಗಂಗೆಯನ್ನ ಪವಿತ್ರ ಅಂತ ಕರೀತಾರೆ. ಯಾಕೆ? ಭಗವಂತನ ಪಾದೋದ್ಭವೇ, ಭಗವಂತನ ಪಾದ ಸ್ಪರ್ಶ ಮಾಡಿ ಬಂದ ಕಾರಣ ಜಗದ ಜನರ ಅಘ ಪಾಪವನ್ನ ಪರಿಹಾರ ಮಾಡುವ ಪಾವಿತ್ರತೆ ಅವಳಿಗೆ ಇರೋದಾದರೆ ಆ ಭಗವಂತನ ಪಾದದಲ್ಲಿ ಸದಾ ಆಸಕ್ತರಾದವರು. ಅದನ್ನೇ ಪಂಡಿತಾಚಾರ್ಯರು ವಾಯುಸ್ತುತಿಯ ಆರಂಭದಲ್ಲಿಯೂ ಕೂಡ ಶ್ರೀಮದ್ವಿಷ್ಣುಂಗ್ರಿನಿಷ್ಠಾ ಅತಿಗುಣ ಗುರುತಮ, ಯಾರು? ಶ್ರೀಮದಾನಂದ ತೀರ್ಥ. ಆಚಾರ್ಯರ ಒಂದು ದೊಡ್ಡ ಗುಣ ಯಾವುದು ಅಂದರೆ ಭಗವಂತನ ಪಾದದಲ್ಲಿ ನಿಷ್ಠ. ಅದನ್ನೇ ಹರಿಪಾದ ಸರೋಜ ಸಂಗಸಾರೋ, ಆ ಭಗವಂತನ ಪಾದ ಅಥವಾ ಭಗವಂತನ ಪದ, ಅದರ ಸಂಘ, ಅದರ ನಿರಂತರ ಅಧ್ಯಯನ ಅಧ್ಯಾಪನದಿಂದ ಉತ್ತಮರಾದವರು ಆಚಾರ್ಯರು. ಆದ್ರಿಂದಲೇ ಭುವನೇ ಪಾವನ ಪಾವನೋ ನಿಕಾಮಂ, ಲೋಕದಲ್ಲಿ ಅತ್ಯಂತ ಪರಮ ಪಾವನರಾದ ಆಚಾರ್ಯರು ಇತರರಿಗೆ ಗೋಚರಿಸದೆ ದೇವತೆಗಳಿಂದಲೂ ಕೂಡ, ದೇವತೆಗಳಿಗೆ ಅನುಚರರಾದ ಗಂಧರ್ವರಿಂದಲೂ ಕೂಡ, ಜೊತೆಗೆ ಅನೇಕ ಸಜ್ಜನ ಮುನಿ ವೃಂದದಿಂದ ಸೇವೆಗೆ ಒಳಗಾಗಿದ್ದಾರೆ, ಸೇವೆ ಮಾಡಿಸಿಕೊಂಡಿದ್ದಾರೆ. ಅವರೆಲ್ಲರ ಸೇವೆಗೆ ವಿಷಯಕರಾದ ಪವಿತ್ರರಾದವರು ಆಚಾರ್ಯರು. ಆಚಾರ್ಯರ ಪಾದ ಸೇವೆಗೆ ಕೇವಲ ಮನುಷ್ಯರಲ್ಲ, ಇಂದ್ರಚಂದ್ರಾದಿ ದೇವತೆಗಳು, ಅವರ ಅನುಚರರಾದ ಗಂಧರ್ವಾದಿಗಳು, ಅವರಿಗಿಂತಲೂ ಕೆಳಗೆ ಬರುವಂಥ ಋಷಿಗಳು ಮುನಿಗಳು ಕೂಡ ಭುವನಕ್ಕೆ ಪಾವನತೆಯನ್ನು ತಂದುಕೊಂಡ ಪರಮ ಪವಿತ್ರರಾದ ಆಚಾರ್ಯರನ್ನು ಸೇವೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಆಚಾರ್ಯರು ಬಿಡದೆ ಹಿಡಿದ ಹರಿಪಾದ ಅಂತ ತಿಳಿಸ್ತಾ ಇದ್ದಾರೆ. ಅಯಮ ಪ್ರತಿವಾರಣ ಪ್ರಯಾಣೇ ಪರಮಾನಂದ ಸುತೀರ್ಥ ಸೂರಿರಾಜ ವಿಭವಾವತಿ ವೇಲ ಮಚ್ಚರೂಪ ಸುರಸಿಂಧೋರಿ ವಸಂತತ ಪ್ರವಾಹ. ಎಂಥ ಕಾಲದಲ್ಲಿಯೂ ಕೂಡ ಗಂಗೆಯ ಪ್ರವಾಹ ಹೇಗೆ ಬತ್ತದೆ ನಿರಂತರ ಹರಿತಾನೇ ಇದ್ದಾಳೋ ಹಾಗೆ ಆಚಾರ್ಯರ ಪ್ರಯಾಣ, ಆಚಾರ್ಯರದು ನಿಲ್ಲೋದೇ ಇಲ್ಲ. ಹೇಗೆ ಗಂಗೆಯ ಪ್ರವಾಹ ನಿಲ್ಲದೋ ಆಚಾರ್ಯರ ಸಂಚಾರವೂ ಹಾಗೆ ಅಂತ ಹೇಳ್ತಾ, ಆಚಾರ್ಯರು ಹಾಗೆ ಸಂಚಾರ ಮಾಡ್ತಾ 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 ಇವತ್ತಿನ ಕಾಸರಗೋಡು ಅಂತ ಏನಂತಾರೆ ಆ ಕ್ಷೇತ್ರಕ್ಕೆ ಆಚಾರ್ಯರು ಬಂದಿದ್ದಾರೆ. ಅಲ್ಲಿ ಸಮಯೇನ ಗತೋ ಮಹೀಯಸಾಸೌ ವಿಷಯಂ ಸ್ತಂಭ ಪದೋಪಜರ್ಜನಾಕ್ಯಂ ಮದನಾಧಿಪತೆ ಸುಧಾಮಧಾಮ ಪ್ರವಿವೇಶಾಖಿಲ ಲೋಕವಂದನೀಯಂ. ಬಹಳ ಬೇಗ ಆಚಾರ್ಯರು ಸಂಚಾರ ಮಾಡ್ತಾ ಕಾಸರಗೋಡು ಕ್ಷೇತ್ರಕ್ಕೆ ತಲುಪಿದ್ದಾರೆ. ಆ ಕ್ಷೇತ್ರ ಆಗಿನ ಕಾಲದಲ್ಲಿ ಕಬೇನಾಡು ಅಂತ ಕರೀತಾ ಇದ್ದಾರೆ. ಅಲ್ಲಿರುವಂತಹ ದೇವಾಲಯ ಮದನೇಶ್ವರ ಮಂದಿರ. ಕಾಸರಗೋಡಿನ ಸ್ವಲ್ಪ ದೂರ, ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಆ ದೇವರ ಹೆಸರಿನಲ್ಲಿಯೇ ಒಂದು ಊರಿದೆ. ಅದನ್ನು ಮದೂರು ಅಂತ ಕರೀತಾ ಇದ್ದಾರೆ. ಮದ್ದೂರು ಬೇರೆ, ಅದು ಮದೂರು. ಅಲ್ಲಿರುವ ದೇವರ ಹೆಸರು ಮದನೇಶ್ವರ.
ಆಚಾರ್ಯರು ಅಲ್ಲಿ ಬಂದಿದ್ದಾರೆ. ಅಲ್ಲಿ ಒಂದು ವಿಶಾಲವಾದ ಸರೋವರ, ಅಲ್ಲಿ ಬಂದು ಅಲ್ಲಿ ಕೆಲ ಕಾಲ ಇದ್ದು ಕ್ಷಣದಾಮಿ ಹತಾವಧೂ ಶಿವಾಂಸಂ ವಿಹಿತಾಹರ್ಮುಖಯೋಗ ಯೋಗ್ಯಮೇನಂ ಗಮನೋದ್ಯತ ಲಕ್ಷಣೈರಜಾನನ್ ಗಮನಾಯೋದ್ಯತಮಾಶು ಶಿಷ್ಯ ಸಂಘಾ. ಮದನೇಶ್ವರ ದೇವಸ್ಥಾನದಲ್ಲಿ ಆಚಾರ್ಯರು ಒಂದು ರಾತ್ರಿ ತಂಗಿದ್ದಾರೆ. ಬೆಳಗಿನ ಜಾವ ಸ್ನಾನ ಪ್ರಾತಃ ಕಾರ್ಯ ಮುಗಿಸಿದ ಆಚಾರ್ಯರು ಬಹಳ ಬೇಗ ಪ್ರಯಾಣವನ್ನು ಮುಂದುವರಿಸಿ ಶಿಷ್ಯ ಸಮೂಹ ಎಲ್ಲ ಆಚಾರ್ಯರನ್ನು ಅನುಸರಿಸಿ ಹೊರಟಿದೆ. ಆಚಾರ್ಯರು ಬೇಗ ಹೊರಡಬೇಕು, ಎಲ್ಲರಿಗೆ ಗೊತ್ತಾಯಿತು. ಸ್ವಾಮಿಗಳು ಹೊರಡಬೇಕಂದ್ರೆ ಅವರ ಶಿಷ್ಯರೆಲ್ಲ ರೆಡಿ ಆಗಬೇಕಲ್ಲ. ಅವರು ಭಾರಿ ಹರಿಬರಿ. ಪುರತೋ ವಿಸ್ತೃತ ಸಮಾಧಿ ಶುದ್ಧೈ ಯತಯತ್ತತ್ರ ಪಟೀಕಷಾಯ ವೇಷಾ ಸಹಸೋದಹರನ್ ಸ್ವಯೋಗ್ಯ ಮುದ್ರಾಯುತ ದಂಡಾಧಿಕ ಧಾರಣೋದ್ಯಮೇನ. ಆಚಾರ್ಯರ ಶಿಷ್ಯರು ದೇವಾಲಯದಲ್ಲಿ ಧ್ಯಾನಕ್ಕೆ ಅನುಕೂಲವಾಗಲಿ ಅಂತ ಅವರಿಗೆ ತೆರೆಯಾಗಿ ಕಟ್ಟಿದ್ದಂತಹ ಕಾವಿ ಬಟ್ಟೆಗಳನ್ನು ತೆಗೆದಿದ್ದಾರೆ. ತಮಗೆ ಯೋಗ್ಯವಾದ ಚಿಹ್ನೆಗಳಿಂದ ಕೂಡಿ ದಂಡ, ಕಮಂಡಲು ಇವೆಲ್ಲವನ್ನು ಸಿದ್ಧ ಮಾಡಿಕೊಂಡು ಪ್ರಯಾಣಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಸ್ವಾಮಿಗಳು ಹೊರಟರು ಅಂದರೆ ಅವ್ರದ್ದು ವಸ್ತ್ರ ಸಿದ್ಧ ಮಾಡಿಕೊಳ್ಬೇಕು. ಈಗ ನಾವೆಲ್ಲರೂ ಹೋದಾಗ ಊಟಕ್ಕೆ ಪಂಚೆ ತಂದಿಲ್ಲ ಅಂದರೆ ಇದ್ದವ್ರದ್ದೇ ಇಸ್ಕೋಬಹುದು. ಸ್ವಾಮಿಗಳೆಲ್ಲ ಹೋದಾಗ ಕಾಬಿ ಚಾಟಿ ಅಲ್ಲ, ಸ್ವಾಮಿ ನೀವು ತರಲಿಲ್ವ ಅಂತ ಅವ್ರನ್ನ ಕೇಳೋಂಗಿಲ್ಲ. ಸ್ವಾಮಿಗಳು ತರೋದಲ್ಲ, ಶಿಷ್ಯ ತೊಗೊಂಡ್ಬೇಕು. ಶಿಷ್ಯ ಏನಾದ್ರು ಮರೆತರೆ ಸ್ವಾಮಿಗಳ ಕತೆ ಇಂದಿರಾರಮಣ ಗೋವಿಂದ ಗೋವಿಂದ. ಆ ಟೈಮಲ್ಲಿ ಸ್ವಾಮಿಗಳು ಅರ್ಜೆಂಟ್ ಮಾಡದೆ ಆಗಿ ಹುಡುಗರಿಗೆಲ್ಲ ತರಾತುರಿ. ಎಲ್ಲೋ ಕಾವಿ ಶಾಟಿ ಇಟ್ಟಿರೋದು ಅದನ್ನು ಬಿಚ್ಕೊಳ್ಳೋದು, ಒಬ್ಬ ಇನ್ನೊಬ್ಬ ದಂಡ ತೊಗೊಂಡ್ಯಾ ಅಂತ ದಂಡದ ಮಹಿಮಾ. ಸ್ವಾಮಿಗಳಿಗೆ ದಂಡ ಇಲ್ಲ ಅಂತಾದರೆ ಊಟವೇ ಇಲ್ಲ. ಅವರು ಪೂಜೆ ಎಲ್ಲ ಮುಗಿದ ಮೇಲೆ ದಂಡಕ್ಕೆ ಪೂಜೆ ಮಾಡಿ ತೀರ್ಥ ಕೊಟ್ಟು ದಂಡೋದಕ ಆದಮೇಲೆ ಅವರಿಗೆ ತೀರ್ಥ. ದಂಡ ಇಲ್ಲ, ಹಾಗಾದರೆ ಪ್ರಯೋಜನ ಇಲ್ಲ. ಎಷ್ಟೋ ಜನಕ್ಕೆ ಹೀಗಾಗಿದೆ. ದಂಡ ಮಿಸ್ಸಾಗಿ ದಂಡ ಬರೋದು ಸಾಯಂಕಾಲ ಆದರೆ ಅಲ್ಲಿವರೆಗೂ ಉಪವಾಸ.